ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಅಧಿಕ ಮಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡುವಂಥ ವ್ರತಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ 16 ಸೋಮವಾರ ಮಾಡುವಂಥ ಶಂಭುಲಿಂಗನ ವ್ರತ. ಈ ಒಂದು ವ್ರತನ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲೇ ಪ್ರಾರಂಭ ಮಾಡೋದು. ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಸಾಕಷ್ಟು ಜನ ಮಾಡ್ತಾ ಇರ್ತೀರ. ಈಗ 3 ವರ್ಷಕ್ಕೆ ಒಂದು ಸಲ ಈ ಅಧಿಕ ಮಾಸ ಬರೋದ್ರಿಂದ ಅಧಿಕ ಮಾಸದಲ್ಲೂ ಕೂಡ 16 ಸೋಮವಾರದ ವ್ರತವನ್ನ ಮಾಡೋದ್ರಿಂದ ಅಧಿಕ ಫಲ ಸಿಗುತ್ತೆ. ಒಂದು ಕುಟುಂಬ ಸಮೃದ್ಧಿಯಾಗಿರಬೇಕು, ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳಿರಬೇಕು, ಗಂಡ ಹೆಂಡತಿ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಆರೋಗ್ಯದಲ್ಲಾಗಿರ್ಲಿ ಹಣಕಾಸಿನ ವಿಚಾರದಲ್ಲಾಗಿರ್ಲಿ ಎಲ್ಲ ರೀತಿನಲ್ಲೂ ಕೂಡ ಒಳ್ಳೇದಾಗಿರ್ಬೇಕು. ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕು, ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿರ್ಬೇಕು, ಒಂದು ರೀತಿ ಮನೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಶಿವನ ಪೂಜೆ ಅತ್ಯಂತ ಅವಶ್ಯಕವಾಗಿ ಮಾಡಲೇಬೇಕು. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಬೇಡಿದಂಥ ಫಲ ಅಧಿಕವಾಗಿ ಸಿಗುತ್ತೆ. 16 ಸೋಮವಾರದ ವ್ರತವನ್ನ ಈ ಅಧಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಲಿಂಗ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಪ್ರಸಾದ ಹೇಗೆ ಮಾಡಬೇಕು, ಉಪವಾಸ ಹೇಗೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಮಾಡಿ. ಅಲ್ಲದೆ ಭಗವಂತ ದೋಷಗಳಾಗಿರಲಿ ಕರ್ಮ ಫಲಗಳಾಗಿರಲಿ ಇವೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ ಒಂದೊಂದು ಅವಕಾಶವನ್ನು ಕೊಡ್ತಾರೆ. ಇಂಥ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಯಾರಿಗೆಲ್ಲ ಸೂತ್ಕಗಳಿರುತ್ತೆ ಅಂದರೆ ಮನೇಲಿ ಯಾರಾದರೂ ತೀರೋಗಿದ್ರೆ 2 ತಿಂಗಳು 3 ತಿಂಗಳು ಆಗಿದೆ ಅಂತ ಅನ್ನೋರು ಕೂಡ ಈ ವ್ರತವನ್ನು ಮಾಡಬಹುದು. ಅಲ್ಲದೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಾತ್ರ ಮಾಡಬೇಡಿ, ಉಪವಾಸ ಇರಬೇಕು. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಾತ್ರ ಈ ವ್ರತನ ಮಾಡೋ ಹಾಗಿಲ್ಲ. ಈಗ ಬನ್ನಿ 16 ಸೋಮವಾರದ ವ್ರತವನ್ನು ಈ ಅಧಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಶನಿವಾರ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಅದಕ್ಕಿಂತ ಮೊದಲೇ ಕಂಪ್ಲೀಟಾಗಿ ಇಡೀ ಮನೆ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸೋಮವಾರದ ಪೂಜೆಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಪ್ರತಿಯೊಂದನ್ನು ಕೂಡ ಮಾಡಿಟ್ಕೊಳ್ಳಿ. ಅಕ್ಷತೆ, ತುಪ್ಪದ ದೀಪಗಳು, ಹಾಗೆ ದೀಪಕ್ಕೆ ತುಪ್ಪ, ತುಪ್ಪದ ಬತ್ತಿ, ಹೂಗಳು, ಬಿಲ್ವಪತ್ರೆ, ಅಕ್ಷತೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಶಿವನಿಗೆ ಬಿಳಿ ಗೆಜ್ಜೆ ವಸ್ತ್ರ ಮತ್ತು ಬಿಳಿ ಅಕ್ಷತೆಯನ್ನು ಉಪಯೋಗಿಸಲಾಗುತ್ತೆ. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಈ ಬಿಳಿ ಗೆಜ್ಜೆ ವಸ್ತ್ರ ಸಿಗುತ್ತೆ. ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋವಂಥವ್ರು ಮಾಡ್ಕೋಬಹುದು. ಅಕ್ಷತೆನೂ ಕೂಡ ಅಷ್ಟೇ. 1 ಇಡಿ ಅಕ್ಕಿನ ತಗೊಂಡು ಅದಕ್ಕೆ 1-2 ಡ್ರಾಪ್ ತುಪ್ಪ, 1 ಚಿಟಿಕೆ ವಿಭೂತಿ, 1 ಚಿಟಿಕೆ ಗಂಧ ಇದಿಷ್ಟನ್ನು ಹಾಕಿ ಕಲಸಿ ಇಟ್ಕೊಳ್ಳಿ. ನಿಮಗೆ ಪ್ರತಿ ಸೋಮವಾರದ ಪೂಜೆಗೆ ಆಗುತ್ತೆ. ಇನ್ನು ಶಿವನ ಪೂಜೆಗೆ ಬಿಲ್ವಪತ್ರೆ, ತುಂಬೆ ಹೂವು, ದತ್ತೂರಿ ಹೂವು ಅಥವಾ ದತ್ತೂರಿ ಕಾಯಿ, ಹೀಗೆ ಇದೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ. ಅಲ್ಲದೆ ಮಲ್ಲಿಗೆ ಹೂವು, ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ, ಎಕ್ಕದ ಹೂವು ಅಂದರೆ ಬಿಳಿ ಎಕ್ಕದ ಹೂವು, ಈ ರೀತಿ ಬಿಳಿ ಹೂಗಳನ್ನು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಲಿಂಗ ಮಾಡೋದಕ್ಕೆ ಹುತ್ತದ ಮಣ್ಣು. ಈ ಹುತ್ತದ ಮಣ್ಣು ಕೂಡ ಅಷ್ಟೇ ನೀವು ಮುಂಚಿತವಾಗಿ ತಂದಿಟ್ಕೋಬೇಕು. ಈಗ ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ನೀವು ಮುಂಚಿತವಾಗಿ ತಂದಿಟ್ಕೋಬೇಕು. ಗುರುವಾರ ಅಥವಾ ಶುಕ್ರವಾರ ತಂದಿಟ್ಕೋಬಹುದು. ನೀವು ಈ ಹುತ್ತದ ಮಣ್ಣನ್ನು ತರೋದಕ್ಕಿಂತ ಮೊದಲೇ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿರಬೇಕು. ಗುರುವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ನೀವು ಪೂಜಾ ಸಾಮಾನೆಲ್ಲ ತೊಗೊಂಡು ಹಾಲು, ನೀರು, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಊದ್ಬತ್ತಿ, ಕರ್ಪೂರ, ಹಾಗೆ ಹೂಗಳು, ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟನ್ನು ತೊಗೊಂಡು ಹೋಗಿ ನಿಮ್ಮ ಮನೆ ಹತ್ತಿರ ಇರೋವಂಥ ಹುತ್ತಕ್ಕೆ ಮೊದಲು ನೀರನ್ನ ಪ್ರೋಕ್ಷಣೆ ಮಾಡಿ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟು ಹಾಲನ್ನು ಹಾಕಿ ಊದ್ಬತ್ತಿ ಹಚ್ಚಿ ಕರ್ಪೂರ ಬೆಳಗಿ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಶಿವ ಪೂಜೆಗಾಗಿ ಮಣ್ಣನ್ನು ತೊಗೊಂಡು ಹೋಗ್ತಾ ಇದ್ದೀನಿ, ನಮ್ಗೆ ಆಶೀರ್ವಾದ ಮಾಡಿ ಈ ಪೂಜೆ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಮಾಡೋ ಹಾಗೆ ನಮಗೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಮಣ್ಣನ್ನು ತಂದಿಟ್ಕೊಳ್ಳಿ. ಆ ಮಣ್ಣನ್ನು ತಗೊಂಡು ಬಂದು ಅದನ್ನು ಜರಡಿ ಹಿಡಿದು ಒಂದು ಬಿಳಿ ಅಥವಾ ಹಳದಿ ಕಾಟನ್ ಬಟ್ಟೆನಲ್ಲಾದರೂ ಕಟ್ಟಿಡಿ ಅಥವಾ ಒಂದು ಬಾಕ್ಸ್ನಲ್ಲಾದ್ರೂ ಹಾಕಿ ಎತ್ತಿಟ್ಕೋಬೇಕು. ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ತಯಾರಿ ಮಾಡ್ಕೊಳ್ಳಿ. ಈ ಪೂಜೆನ ಪ್ರದೋಷ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಸಂಜೆ 5 ಗಂಟೆಯಿಂದ 6:30 ಒಳಗಾಗಿ ಈ ಪೂಜೆನ ಮಾಡಬೇಕು.
ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ಇರಬೇಕು. ಅದರಲ್ಲೂ ನೀರಾಹಾರಿಯಾಗಿ ಉಪವಾಸ ಮಾಡಬೇಕು. ಹಾಗಾಗಿನೇ ಯಾರ ಕೈಲಿ ಸಾಧ್ಯ ಆಗುತ್ತೋ ಅಂಥವ್ರು ಮಾತ್ರ ಮಾಡಿ, ಎಲ್ಲರೂ ಕೂಡ ಮಾಡೋದಕ್ಕಾಗಲ್ಲ. ಮತ್ತು ಮನೇಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡುವಂಥವ್ರು ಇರಬೇಕು. ಇನ್ನೊಂದು ವಿಚಾರ ಏನು ಅಂದರೆ, ಈ ಒಂದು ಸೋಮವಾರದ ಶಿವಪೂಜೆಯನ್ನು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಅಂದರೆ ನೀರು ಕೂಡ ಕುಡಿಯೋದಿಲ್ಲ, ಉಪ್ಪು ಹುಳಿ ಖಾರ ಮುಟ್ಟೋದಿಲ್ಲ. ಹಾಗಾಗಿ ನಿಮಗೆ ಮನೇಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಿಡಿ, ಭಗವಂತನಿಗೆ ಎಲ್ಲ ಕೂಡ ಗೊತ್ತಾಗುತ್ತೆ. ಆದರೆ ಈ ದಿನ ಬ್ರಹ್ಮಚರ್ಯ ಪಾಲಿಸಬೇಕು. ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ, ನೆಲದ ಮೇಲೆ ಚಾಪೆ ಹಾಕೊಂಡು ಮಲಗಬೇಕು. ಈ ರೀತಿಯೆಲ್ಲ ಕೆಲವೊಂದಷ್ಟು ನಿಯಮಗಳಿರುತ್ತೆ. ಯಥಾಶಕ್ತಿ ನೀವು ಆದಷ್ಟು ಮಡಿಯನ್ನು ಪಾಲಿಸ್ಕೊಂಡು ಈ ಒಂದು ವ್ರತನ ಮಾಡಬಹುದು. ಸ್ನೇಹಿತರೆ, 16 ಸೋಮವಾರ ಮಾಡುವಂಥವ್ರು ವಾರಕ್ಕೆ ಒಂದು ಲಿಂಗ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಆದರೆ ಈ ಅಧಿಕ ಮಾಸದಲ್ಲಿ 4 ಸೋಮವಾರಗಳು ಬರುತ್ತೆ. ಮೊದಲನೇದಾಗಿ 18ನೇ ತಾರೀಕು ಮೊದಲನೇ ಸೋಮವಾರ, 25ನೇ ತಾರೀಕು 2ನೇ ಸೋಮವಾರ, 1ನೇ ತಾರೀಕು 3ನೇ ಸೋಮವಾರ, ಹಾಗೆ 8ನೇ ತಾರೀಕು 4ನೇ ಸೋಮವಾರ. ಈ 4 ಸೋಮವಾರಗಳಲ್ಲಿ ಒಂದು ವಾರಕ್ಕೆ 4 ಲಿಂಗ, ಅಂದರೆ ಒಂದು ಸೋಮವಾರಕ್ಕೆ 4 ಶಿವಲಿಂಗನ ಮಾಡಬೇಕು. ಈ ಹುತ್ತದ ಮಣ್ಣಿಗೆ ಒಂದು ಸ್ವಲ್ಪ ಹಾಲು, ನೀರು ಮತ್ತು ಸ್ವಲ್ಪ ಗೋಮೂತ್ರ, ಒಂದು ಚಿಟಿಕೆ ಗಂಧ, ಒಂದು ಚಿಟಿಕೆ ವಿಭೂತಿ, ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಕಲಿಸ್ಬೇಕು. ಹುತ್ತದ ಮಣ್ಣು ತುಂಬಾ ಸಾಫ್ಟ್ ಇರುತ್ತೆ. ನೀವು ಸ್ವಲ್ಪ ನೀರು ಹೆಚ್ಚಾಗಿ ಹಾಕೊಂಡ್ರೂ ಕೂಡ ತುಂಬ ತೆಳ್ಳಗಾಗ್ಬಿಡತ್ತೆ. ಹಂಗಾಗಿ ಒಂದು ಸ್ವಲ್ಪನೇ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈ ಮಣ್ಣನ್ನು ಕಲಿಸ್ಕೊಂಡು ಶಿವಲಿಂಗನ ಮಾಡ್ಕೊಳ್ಳಿ. ನಿಮಗೆ ಯಾವ ರೂಪದಲ್ಲಿ ಮಾಡೋಕ್ಕೆ ಬರುತ್ತೆ ಆ ರೀತಿ ಮಾಡಿ. ಶಿವಲಿಂಗ ಮಾಡುವಾಗಲೂ ಕೂಡ ಮನಸ್ಸಿನಲ್ಲಿ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ನೀವು ಶಿವಲಿಂಗನ ಮಾಡಿ. ಒಂದು ಚಿಕ್ಕ ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು. 4 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಭೂತಿ ಮತ್ತು ಗಂಧವನ್ನು ಹಚ್ಚಿ 4 ಶಿವಲಿಂಗಗಳಿಗೂ ಕೂಡ ಗೆಜ್ಜೆ ವಸ್ತ್ರ, 2 ಎಳೆ ಗೆಜ್ಜೆ ವಸ್ತ್ರನ ಹಾಕಬೇಕು. ಮತ್ತು ಒಂದೊಂದು ಹೂವನ್ನು ಇಡಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ತುಪ್ಪದ ದೀಪ ಮಣ್ಣಿನ ದೀಪ ಬೇಕಾದರೂ ಹಚ್ಬೋದು, ಅಥವಾ ಬೆಳ್ಳಿ ದೀಪ, ಹಿತ್ತಾಳೆ ದೀಪ, ಯಾವುದನ್ನು ಬೇಕಾದರೂ ಹಚ್ಬೋದು. ಒಟ್ಟಿನಲ್ಲಿ ಈ ದಿನ ತುಪ್ಪನ ಹಾಕಿ ದೀಪ ಹಚ್ಚಬೇಕು. ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋಬೇಕು. ನೀವು ತಂಬಿಟ್ಟು ಯಾವ ರೀತಿ ಮಾಡ್ತೀರಾ ಅಕ್ಕಿ ಹಿಟ್ಟಿನಲ್ಲಿ, ಅದೇ ರೀತಿ ಗೋಧಿ ಹಿಟ್ಟು ಅಥವಾ ಗೋಧಿ ನುಚ್ಚಿನಿಂದ ತಂಬಿಟ್ಟ ರೀತಿ ಮಾಡ್ಕೋಬೇಕು. 3 ಉಂಡೆಗಳನ್ನ ಮಾಡ್ಕೊಳ್ಳಿ. 3 ಉಂಡೆಗಳನ್ನು ಕೂಡ ನೈವೇದ್ಯಕ್ಕೆ ಇಡಬೇಕು. ಸ್ನೇಹಿತರೆ, ನೀವು ಬೆಳಗ್ಗೆ ಬೇಕಾದರೆ ಈ ರೀತಿ ಶಿವಲಿಂಗಗಳನ್ನೆಲ್ಲ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ಸಂಜೆಗೆ ನೀವು ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪ್ರಸಾದನ ಮಾಡ್ಕೋಬೇಕು. ಯಾಕಂದರೆ ಈ ದಿನ ಎಷ್ಟು ನೀವು ಮಡಿಯಿಂದ ಮಾಡ್ತಿರೋ, ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ, ಅಷ್ಟೇ ಬೇಗ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ, ಅಷ್ಟು ಬೇಗ ನಿಮಗೆ ಫಲಗಳು ಸಿದ್ಧಿ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಕಾದರೆ ನೀವು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಸರಿಯಾಗಿ 5 ಗಂಟೆಗೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲೇ ಒಂದು 4 ಗಂಟೆ ಅಷ್ಟೊತ್ತಿಗೆ ನೀವು ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪ್ರಸಾದ ಕೂಡ ರೆಡಿ ಮಾಡ್ಕೋಬೇಕು. ಪ್ರಸಾದನೂ ಬೆಳಗ್ಗೆನೇ ಮಾಡಿ ಇಟ್ಕೊಳ್ತೀವಿ ಅಂದರೆ ಆ ರೀತಿ ಆಗಲ್ಲ. ನೀವು ಪೂಜೆ ಮಾಡೋ ಟೈಮಿಗೆ ಪ್ರಸಾದ ಮಾಡ್ಕೊಳ್ಳಿ. ಪ್ರಸಾದ ಮಾಡುವಾಗ ಮಾತಾಡೋದು ಆ ಥರ ಎಲ್ಲ ಮಾಡಬಾರ್ದು. ಫೋನಲ್ಲಿ ಮಾತಾಡೋದು ಆ ರೀತಿ ಎಲ್ಲ ಮಾಡಬೇಡಿ. ಯಾಕಂದರೆ ನಾವು ಮಾತಾಡುವಾಗ ಎಂಜಲು ಎಗರುತ್ತೆ. ಈ ಕಾರಣದಿಂದ ಮಾತಾಡಬಾರ್ದು. ಮನಸ್ಸಲ್ಲೇ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ನೀವು ಈ ಪ್ರಸಾದನ ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನ ಉಂಡೆಗಳನ್ನು ಮಾಡ್ಕೋಬೇಕು. 3 ಉಂಡೆ ಮಾಡ್ಕೋಬೇಕು. ಈ 3 ಕೂಡ ನೈವೇದ್ಯಕ್ಕೆ ಇಡಬೇಕು. ಈ ರೀತಿ ನೀವು ಪ್ರಸಾದ ಮತ್ತು ಶಿವಲಿಂಗ ಎಲ್ಲನೂ ಮಾಡ್ಕೊಂಡಾದಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದರ ಮೇಲೆ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಶಿವಲಿಂಗಗಳಿಗೂ ಕೂಡ ವಿಭೂತಿ ಮತ್ತು ಗಂಧನ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಎಲ್ಲದಕ್ಕೂ ಕೂಡ 2 ಎಳೆ ಗೆಜ್ಜೆ ವಸ್ತ್ರನ ಹಾಕಬೇಕು. ಆನಂತರ ಹೂಗಳನ್ನೆಲ್ಲ ಇಟ್ಟು 2 ತುಪ್ಪದ ಬತ್ತಿನ ಹಚ್ಚಿ ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು 11 ರೂಪಾಯಿ ದಕ್ಷಿಣೆ. ಮೊದಲನೇ ದಿನ ಈ ದಕ್ಷಿಣೆ ಇಡೋದು ಒಳ್ಳೆಯದು. ಏನೇ ತಪ್ಪುಗಳಿದ್ರೂ ಅದನ್ನು ತಪ್ಪು ಕಾಣಿಕೆ ರೀತಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಈ ಕಾಣಿಕೆ ದುಡ್ಡನ್ನು ಇಡಬೇಕು. ಆ ನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಶಿವಲಿಂಗದ ಪಕ್ಕದಲ್ಲಿ ಗಣಪತಿನ ಕೂಡ ಪ್ರತಿಷ್ಠಾಪನೆ ಮಾಡಿ, ಗಣಪತಿ ವಿಗ್ರಹ ಇದ್ದರೆ ಇಡ್ಬೋದು. ಇಲ್ಲ ಅನ್ನೋರು ಅರಿಶಿಣ ಅಥವಾ ಸಗಣಿಯಲ್ಲಿ ಗಣೇಶನ ಮಾಡಿ 21 ಗರಿಕೆನ ಇಡ್ಬೋದು. ಅಥವಾ ಗುಂಡಡಿಕೆನ ಕೂಡ ಇಟ್ಟು ಗರಿಕೆ ಎಲ್ಲನೂ ಕೂಡ ಇಟ್ಟು ನೀವು ಗಣೇಶನ ಪೂಜೆನ ಮಾಡ್ಕೋಬಹುದು. ಗಣೇಶನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೇ ಅಧಿಕ ಮಾಸದಲ್ಲಿ ಈ ರೀತಿ 16 ಸೋಮವಾರದ ಶಿವಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ. ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ 4 ಸೋಮವಾರಗಳು ಕೂಡ ಈ ವ್ರತ ಮಾಡೋದಕ್ಕೆ ಅನುಕೂಲ ಮಾಡಿಕೊಡು
ಕೊಡು ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಗಣಪತಿ ಮುಂದೆ ಹಾಕಿ ಆ ನಂತರ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ಕೋಬೇಕು. ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಶಿವನ ಮಂತ್ರಗಳು ನಿಮ್ಗೆ ಯಾವ್ದ್ಯಾವ್ದು ಗೊತ್ತೋ ಅದನ್ನೆಲ್ಲ ಹೇಳ್ಕೊಳ್ಳಿ. ಆ ನಂತರ ಬಿಲ್ವಾರ್ಚನೆನ ಮಾಡಬೇಕು. ಬಿಲ್ವ ಪತ್ರೆಯಿಂದ ಶಿವನ ಅಷ್ಟೋತ್ತರನ ಹೇಳ್ತಾ ಅರ್ಚನೆ ಮಾಡಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ಆ ನಂತರ 16 ಸೋಮವಾರದ ವ್ರತದ ಕಥೆಯನ್ನು ಓದಬೇಕು. ನೀವು ಈ ಒಂದು ವ್ರತದ ಬುಕ್ ಕೂಡ ಸಿಗುತ್ತೆ, ತಂದಿಟ್ಕೊಳ್ಳಿ. ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ. ಅದರಲ್ಲಿ ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಕಥೆನ ಓದಬೇಕು. ನೀವು ಒಂದು ದಿನಕ್ಕೆ ಪೂರ್ತಿ ಕಥೆಗಳನ್ನು ಕೂಡ ಓದಬಹುದು. ಅಂದರೆ ಆ ವಾರದಲ್ಲಿ ಪೂರ್ತಿ ಕಥೆನೂ ಕೂಡ ಓದಬಹುದು, ಅಥವಾ ಒಂದೊಂದು ವಾರ ಒಂದೊಂದು ಕಥೆಯನ್ನು ಕೂಡ ಓದ್ಕೋಬಹುದು. ಮತ್ತು ಪ್ರತಿ ವಾರ ಕತೆ ಓದಲೇಬೇಕಾಗತ್ತೆ. ಮೊದಲನೇ ವಾರ ನೀವು ಪೂರ್ತಿ ಕಥೆಗಳನ್ನ ಓದಿದರೆ, ಎಲ್ಲ ಕಥೆಗಳನ್ನೂ ಕೂಡ ಓದಿದರೆ, ಮತ್ತು 2ನೇ ಸೋಮವಾರ ಕೂಡ ಅದೇ ರೀತಿ ಎಲ್ಲ ಕಥೆಗಳನ್ನೂ ಕೂಡ ಓದಬೇಕು. ಕತೆ ಎಲ್ಲ ಓದಿ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿ ಎಲ್ಲ ಆದಮೇಲೆ ಕ್ಷಮಾಪಣ ಮಂತ್ರನ ಹೇಳ್ಕೊಳ್ಳಿ. ಏನಾದರೂ ಪೂಜೆಯಲ್ಲಿ ಹೇಳಿರುವಂಥ ಮಂತ್ರದಲ್ಲಿ ತಪ್ಪಿದರೆ ಕ್ಷಮಿಸು ಅಂತ ಹೇಳಿ ಕ್ಷಮಾಪಣ ಮಂತ್ರನ ಕೂಡ ಹೇಳ್ಕೋಬೇಕು. ಅದಾದಮೇಲೆ 11 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ. ಪ್ರದಕ್ಷಿಣೆ ಆದಮೇಲೆ ಅದನ್ನು ಶಿವಲಿಂಗದ ಮುಂದೆ ಹಾಕಿ ಮನಸಾರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೆ ಈ ಪೂಜೆ ಮಾಡ್ತಾ ಇದ್ದೀರಾ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. 1-2 ನಿಮಿಷ ಒಂದು ಕಡೆ ಕೂತ್ಕೊಂಡು ಪ್ರಶಾಂತವಾಗಿ ನೀವು ಏನೆಲ್ಲ ಪೂಜೆ ಮಾಡಿದ್ರಿ ಅದನ್ನು ನೆನೆಸ್ಕೊಳ್ಳಿ. ಮನಸಾರೆ ಭಗವಂತನಿಗೆ ಕೃತಜ್ಞತೆ ಹೇಳಿ. ಯಾಕಂದರೆ ಇಂಥ ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ಪಾಪ ಕೆಲವರಿಗೆ ನಾನಾ ಕಾರಣಗಳಿರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ಬೇರೆ ಬೇರೆ ರೀತಿ ಸಮಸ್ಯೆಗಳಿರುತ್ತೆ, ಪೂಜೆ ಮಾಡೋದಕ್ಕೆ ಆಗಲ್ಲ. ಯಾರೆಲ್ಲ ಪೂಜೆ ಮಾಡಿರ್ತೀರೋ ಭಗವಂತ ಅವ್ರಿಗೆ ಕರ್ಮವನ್ನು ಕಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನೀವು ಖುಷಿ ಪಡಬೇಕು. ಹಾಗಾಗಿ ಮನಸಾರೆ ಭಗವಂತನಿಗೆ ಕೃತಜ್ಞತೆನ ಹೇಳಿ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗ್ಬೋದು. ಅಂದರೆ ನೀವು 5 ಗಂಟೆಗೆ ಶುರು ಮಾಡಿದ್ರು 6 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ. ಗೋವುಗಳೆಲ್ಲ ಮನೆಗೆ ಹೋಗುವಂಥ ಸಮಯ, ಗೋಧೂಳಿ ಸಮಯ ಇದು. ಆ ಸಮಯದಲ್ಲಿ ನೀವು ನೈವೇದ್ಯ ಮಾಡಿರುವಂಥ 1 ಗೋಧಿ ಉಂಡೆಯನ್ನು ಹಸುಗೆ ತಿನ್ನಿಸ್ಬೇಕು. ಮತ್ತು ಅದ್ರ ಜೊತೆಗೆ 1-2 ಬಾಳೆಹಣ್ಣು ಕೂಡ ಕೊಡಿ. ಬಾಳೆಹಣ್ಣಿನ ಜೊತೆಗೆ ಈ ಗೋಧಿ ಉಂಡೆಯನ್ನು ತಿನ್ನಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಇದು ಕಡ್ಡಾಯವಾಗಿ ಮಾಡಲೇಬೇಕಾದಂಥ ನಿಯಮ. ಇಲ್ಲಿ ಹಸುಗಳು ಬರಲ್ಲ, ಹಸು ಸಿಗಲ್ಲ, ಈ ಕಾರಣ ನೀವು ಹೇಳೋ ಹಾಗೇ ಇಲ್ಲ. ಹೇಗಾದರೂ ಮಾಡಿ ಹಸುಗೆ ತಿನ್ನಿಸ್ಲೇಬೇಕು ನೀವು. ಆಮೇಲೆ ನೀವು ಇನ್ನು 2 ಉಂಡೆ ಉಳಿದಿರುತ್ತಲ್ಲ ಅದನ್ನು ಒಂದನ್ನು ಮನೆಯವ್ರಿಗೆ ಹಂಚಬೇಕು, ಇನ್ನೊಂದನ್ನು ನೀವು ತಿನ್ಬೋದು. ಈ ದಿನ ಉಪವಾಸ ಮಾಡೋ ಅಂಥವ್ರು ಇದನ್ನೇ ತಿನ್ನಬೇಕು. ಪೂಜೆ ಆದಮೇಲೆ ಈ ಉಂಡೆಯನ್ನೇ ತಿನ್ನಬೇಕು. ಅದು ತಿಂದಾದಮೇಲೆ ನೀವು ಬೇಕಾದರೆ ಹಾಲು ಹಣ್ಣು ಏನಾದರೂ ತೊಗೋಬೋದು. ಅದು ಬಿಟ್ಟು ಬೇರೆ ಇನ್ನೇನೂ ಕೂಡ ತಿನ್ನೋ ಹಾಗಿಲ್ಲ. ಈ ಒಂದು ಕಟ್ಟುನಿಟ್ಟಾಗಿ ಉಪವಾಸವನ್ನು ನೀವು ಮಾಡಲೇಬೇಕಾಗತ್ತೆ. ಮತ್ತು ಬೆಳಗ್ಗೆಯಿಂದನೂ ಕೂಡ ಅಷ್ಟೇ, ಏನಂದರೆ ಏನು ಕೂಡ ತಿನ್ನೋ ಹಾಗಿಲ್ಲ. ಹಾಲು ಕುಡಿಬೋದಾ, ಟೀ ಕಾಫಿ ಕುಡಿಬೋದಾ, ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಇದೊಂದು ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಕುಡಿಬಹುದು, ಏನು ತೊಂದರೆ ಇಲ್ಲ. ಅಥವಾ ತೀರಾ ಆಗೋದೇ ಇಲ್ಲ, ಮೆಡಿಸನ್ಗಳು ತೊಗೋತೀವಿ, ಅಥವಾ ಕೆಲವರಿಗೆ ಉಪವಾಸ ಇದ್ದರೆ ತಲೆನೋವು ಬಂದುಬಿಡುತ್ತೆ, ಈ ಥರದ್ದೇನಾದರೂ ಸಮಸ್ಯೆ ಇದ್ದರೆ ಬೇಕಾದರೆ ನೀವು ಕಾಫಿ ಟೀ ಕುಡೀರಿ, ಏನೂ ಮಾಡೋಕ್ಕಾಗಲ್ಲ. ಹಣ್ಣಿನ ಜ್ಯೂಸ್ ಆಗಲಿ ಅಥವಾ ಏನಾದರೂ ಹಣ್ಣು ತಿನ್ನೋದು ಈ ಥರ ಬೇಕಾದರೆ ಮಾಡ್ಬೋದು. ಆದರೆ ಆದಷ್ಟು ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಂಜೆ ಪೂಜೆ ಆಗೋ ತನಕ ನಿರಾಹಾರಿಯಾಗಿದ್ದರೆ ತುಂಬಾ ಒಳ್ಳೆಯದು. ಇದಿಷ್ಟು ಕೂಡ 16 ಸೋಮವಾರದ ಪೂಜೆಯ ವಿಧಾನ ಆಗಿರುತ್ತೆ. ಇನ್ನು ಈ ರೀತಿ ಪೂಜೆ ಆದಮೇಲೆ ಹಸುವಿಗೂ ಕೂಡ ನೀವು ಪ್ರಸಾದ ತಿನ್ನಿಸಿದ್ಮೇಲೆ ಮನೆಗೆ ಬಂದು ನೀವು ಕೂಡ ಇನ್ನೂ 1 ಉಂಡೆನ ತಿಂದು ಉಪವಾಸನ ಬಿಡಬಹುದು. ಅನಂತರ ಉಳಿದಿರೋದನ್ನು ಮನೆಯವ್ರಿಗೂ ಕೂಡ ಕೊಡಿ. ಮತ್ತು ಇನ್ನೊಂದೇನೆಂದರೆ ಪ್ರಸಾದನ ವೇಸ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ನು ರಾತ್ರಿಗೆ ನೀವು ಆದಷ್ಟು ಹಾಸಿಗೆ ಮೇಲೆ ಮಲಗದೇ ಇದ್ದರೆ ಒಳ್ಳೆಯದು. ಕೆಳಗಡೆ ಮಲ್ಕೊಂಡ್ರೆ ಅಂದರೆ ಚಾಪೆ ಹಾಕ್ಕೊಂಡು ಮಲ್ಕೋಬೇಕು. ಮತ್ತು ಬೆಳಗ್ಗೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಮತ್ತೆ ಸ್ನಾನ ಮಾಡಿ, ತಲೆಗೆ ಮಾಡಬೇಕು ಅಂತೇನಿಲ್ಲ, ಮೈ ಸ್ನಾನ ಕೂಡ ಮಾಡ್ಕೋಬೋದು. ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು 1 ಗ್ಲಾಸ್ ಹಾಲನ್ನು ಕಾಯಿಸಿ ದೇವ್ರ ಮುಂದೆ ಇಟ್ಟು ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡಿ ಈ ಶಿವಲಿಂಗವನ್ನು ಕದಲಿಸಿ ಇದನ್ನು ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ತಟ್ಟೆನಲ್ಲೋ ಹಾಕಿ ಎತ್ತಿಟ್ಕೋಬೇಕು. ಯಾರೂ ಮುಟ್ಟದೇ ಇರುವಂಥ ಜಾಗದಲ್ಲಿ, ಮತ್ತು ಯಾವುದೇ ರೀತಿ ಭಿನ್ನ ಆಗಬಾರ್ದು ಅಂಥ ಕಡೆ. ಈಗ ನೀವು ಎಲ್ಲೆಲ್ಲೋ ಅಡುಗೆ ಮನೆಯಲ್ಲಿ ಸಜ್ಜೆ ಮೇಲಿಟ್ಟೆ ಅಥವಾ ಕಬೋರ್ಡಲ್ಲಿಟ್ಟೆ ಆ ಥರ ಎಲ್ಲ ಇಟ್ಕೊಳ್ಳೋದು, ಏನೋ ತೊಗೊಳಕ್ಕೆ ಹೋಗಿ ಅದನ್ನು ಬೀಳಿಸೋದು, ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ದೇವ್ರ ಮನೆ ಇದ್ದರೆ ದೇವ್ರ ಮನೆಯಲ್ಲಿ ಒಂದು ಕಡೆ ಈ ಡ್ರಾಯರ್ಗಳಿರುತ್ತಲ್ಲ ಅಲ್ಲೆಲ್ಲಾದರೂ ಒಂದು ಕಡೆ ಸೇಫಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸೇಫ್ ಆಗಿರುವಂಥ ಜಾಗದಲ್ಲಿ ಅದನ್ನು ತೆಗೆದಿಟ್ಕೊಳ್ಳಿ. ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ಪ್ಲೇಟಲ್ಲೋ ಹಾಕಿ ನೀಟಾಗಿ ಹುಷಾರಾಗಿ ಅದನ್ನು ಎತ್ತಿಟ್ಕೋಬೇಕು. ಮತ್ತು ಮುಂದಿನ ವಾರ ಕೂಡ ಇದೇ ಥರನೇ ಪೂಜೆ ಮಾಡಬೇಕು. ಒಟ್ಟು 4 ಸೋಮವಾರ, 1 ಸೋಮವಾರಕ್ಕೆ 4 ಶಿವಲಿಂಗ ಮಾಡಬೇಕು. 4 ಸೋಮವಾರಕ್ಕೆ ಒಟ್ಟು 16 ಶಿವಲಿಂಗ ಆಗುತ್ತೆ.
ಹೀಗೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಪೂಜೆಗೆ ಬಳಸಿರುವಂಥ ಬಿಲ್ವಪತ್ರೆ, ಹೂಗಳು, ಅಕ್ಷತೆ ಇದನ್ನು ಕೂಡ ಅಷ್ಟೇ. ಮತ್ತು ನೀವು ಪ್ಲೇಟಲ್ಲಿ ಹಾಕಿರ್ತೀರಂಥ ಅಕ್ಕಿ ಅದನ್ನೆಲ್ಲ ಕೂಡ ಒಂದು ಕವರ್ನಲ್ಲೋ ಒಂದು ಬಾಕ್ಸ್ನಲ್ಲೋ ಹಾಕಿ ಎತ್ತಿಟ್ಕೊಳ್ಳಿ. ನೀವು 4 ಸೋಮವಾರ ಇದೇ ಥರನೇ ಮಾಡಬೇಕು. 4ನೇ ಸೋಮವಾರ ಇದೇ ರೀತಿ ಪೂಜೆ ಎಲ್ಲ ಆದಮೇಲೆ ಮಂಗಳವಾರ ವಿಸರ್ಜನೆ ಮಾಡಿರ್ತೀರ. ಬುಧವಾರ ನೀವು ಯಾವುದಾದ್ರೂ ನದಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹರಿಯೋ ನೀರಿರುವಂಥ ಜಾಗಕ್ಕೆ ಹೋಗಬೇಕು. ಅಲ್ಲಿ ಕಟ್ಟೆ ಮೇಲೆ ತೊಳೆದು ರಂಗೋಲಿ ಹಾಕಿ ಈ ಎಲ್ಲ ಶಿವಲಿಂಗಗಳನ್ನೂ ಕೂಡ ಜೋಡಿಸಿ ಮತ್ತೆ ಅಲ್ಲಿ ಪೂಜೆ ಮಾಡಿ ಒಂದೊಂದಾಗಿ ಅದನ್ನೆಲ್ಲ ಕೂಡ ನದಿಯಲ್ಲಿ ಬಿಡಬೇಕು, ಅಂದರೆ ಹರಿಯೋ ನೀರಿನಲ್ಲಿ ಬಿಡಬೇಕು. ಈ ರೀತಿ ಈ ಶಿವಲಿಂಗಗಳನ್ನು ವಿಸರ್ಜನೆ ಮಾಡಬೇಕು. ಈ ಮಧ್ಯದಲ್ಲಿ ನಿಮಗೆ ಪೀರಿಯಡ್ಸ್ ಡೇಟ್ ಏನಾದರೂ ಬಂತು ಅಂದರೆ ಆ ವಾರ ಸ್ಕಿಪ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಧಿಕ ಮಾಸ ಮುಗಿದ್ಮೇಲೆ ಮತ್ತೆ ಬರುವಂಥ ನಿಜ ಜ್ಯೇಷ್ಠ ಮಾಸದಲ್ಲಿ ಮೊದಲನೇ ಸೋಮವಾರ ತನಕ ನಿಮ್ಮದು ವ್ರತ ಇರುತ್ತೆ. ಹಾಗಾಗಿ ಈ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಬದಲಿಗೆ ಬೇರೆ ಯಾರಾದರೂ ಮಾಡ್ಬೋದು ಅಂದರೆ ಖಂಡಿತ ಮಾಡೋ ಹಾಗಿಲ್ಲ. ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅವರೇ ಮಾಡಬೇಕು. ಈ 4 ಸೋಮವಾರ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಸಮೃದ್ಧಿ, ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಭಕ್ತಿಗೆ ತುಂಬ ಬೇಗ ಒಲಿಯುವಂಥವರು ಶಿವ. ಈ ಶಿವನ ಪೂಜೆಯನ್ನು ನಾವು ಇಷ್ಟೊಂದು ಕಟ್ಟುನಿಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಅಷ್ಟೇ ಬೇಗ ಶಿವನ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಒಂದು ಕುಟುಂಬ ತುಂಬಾ ಒಗ್ಗಟ್ಟಾಗಿ ಮತ್ತು ಸಮೃದ್ಧಿಯಾಗಿರಬೇಕು ಅಂದರೆ ಹೆಚ್ಚಾಗಿ ಶಿವ ಪಾರ್ವತಿ ಪೂಜೆನ ಮಾಡಬೇಕು. ಅಲ್ಲದೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಅನ್ನೋರು ಕೂಡ ಈ ರೀತಿ ಶಿವ ಪಾರ್ವತಿ ಫೋಟೋನ ಮನೇಲಿ ಇಟ್ಕೊಳ್ಳಿ. ನಾವು ವಿಷ್ಣುವನ್ನು ಪೂಜೆ ಮಾಡುವಂಥವ್ರು ಶಿವನ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ಚಿಕ್ಕದಾಗಾದರೂ ಪರವಾಗಿಲ್ಲ, ಶಿವ ಪಾರ್ವತಿ ಫೋಟೋನ ಇಟ್ಕೊಳ್ಳಿ. ಮತ್ತು ಶಿವನ ಫೋಟೋ ಇಲ್ಲ ಅಂತ ಅನ್ನೋರು ಕೂಡ ಈ ರೀತಿ ಮಣ್ಣಿನಿಂದ ಶಿವಲಿಂಗನ ಮಾಡಿ ಪೂಜೆ ಮಾಡಬಹುದು. ಸ್ನೇಹಿತರೆ, ನಾನು ನಿಮಗೆ ಇದನ್ನೆಲ್ಲ ವಿಡಿಯೋ ಮಾಡಿನೇ ತೋರಿಸ್ಬೋದಾಗಿತ್ತು. ಯಾಕೆ ಅಂದರೆ ನಾನು ಇನ್ನೂ ಕೂಡ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಅಧಿಕ ಮಾಸದ ಪೂಜೆಗೋಸ್ಕರ ಮನೆ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲದೆ ನಾನು ಕೂಡ ಒಂದು ಸಲನೂ 16 ಸೋಮವಾರದ ವ್ರತನ ಮಾಡಿಲ್ಲ. ಆದರೆ ಈ ಅಧಿಕ ಮಾಸದಲ್ಲಿ 4 ಸೋಮವಾರ ಸಿಂಪಲ್ಲಾಗಿ ಉಪವಾಸ ಇದ್ದು ಶಿವಪೂಜೆನ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕಾರಣ ಏನಂದರೆ ಎಲ್ಲರಿಗೂ ಕೂಡ ಈ ರೀತಿ ನಿಯಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಫ್ಯಾಮಿಲಿನಲ್ಲಿ ಸಪೋರ್ಟ್ ಇರಲ್ಲ, ಅಥವಾ ಈ ರೀತಿ ಹುತ್ತದ ಮಣ್ಣು ತಂದು ಪೂಜೆ ಮಾಡುವಂಥದ್ದು, ಉಪವಾಸ ಇರೋದು, ಹಸುಗೆ ನಾವು ಅದನ್ನು ನೈವೇದ್ಯ ತಿನ್ನಿಸ್ಬೇಕು, ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಅವರವರು ಇರುವಂಥ ಜಾಗದಲ್ಲಿ ಅನುಕೂಲಗಳಿರೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಅಧಿಕ ಮಾಸದಲ್ಲಿ ಸೋಮವಾರದ ವ್ರತವನ್ನು ಯಾವ ರೀತಿ ಮಾಡಬೇಕು, ನಾನು ಯಾವ ರೀತಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಯಾರಿಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಮಾಡಬಹುದು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?